ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ವಿನಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನನ್ನ ಫ್ರೆಂಡ್ ಮಗಳದ್ದು ಬರ್ಡೇ ಇತ್ತು, ಸೊ ಇನ್ವೈಟ್ ಮಾಡಿದ್ರು. ಆಮೇಲೆ ಇದೆಲ್ಲ ನೋಡಿ ಒಂಥರ ಖುಷಿ ಆಯಿತು. ಹತ್ರದಿಂದ ನೋಡಿದ್ದೀವಲ್ಲ, ಇದೆಲ್ಲ ನಾವು TV ಅದು ಇದೆಲ್ಲ ನೋಡ್ತಾ ಇದ್ವಿ. ಹತ್ರದಿಂದ ನೋಡಿದಾಗ ಅದು ಸಕ್ಕತ್ತಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ 3rd ಫ್ಲೋರ್ ಅಂತ ಹೇಳಿದ್ರು, ಅದಕ್ಕೆ ಇದಕ್ಕೆ ಹೋಗ್ತಾ ಇದ್ದೀವಿ, ಲಿಫ್ಟಲ್ಲಿ ಹೋಗಿ. ಸೊ ಇದು ಎಂಟ್ರೆನ್ಸು. ಆಲ್ರೆಡಿ ನಾವು ಹೋಗೋಷ್ಟೊತ್ತಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇದು ಮಾತ್ರ ಅಮೇಝಿಂಗ್ ಆಗಿತ್ತು. ಏನಂದರೆ ನಾವು ನೋಡೇ ಇಲ್ಲ ಈ ಥರ ಎಲ್ಲ ಕ್ರಿಕೆಟ್ ಇದೆಲ್ಲ ಆಡ್ತಾ ಇರೋದು. ನೋಡಿ, ಅದು ಕೋಚ್ ಅನಿಸುತ್ತೆ, RCB ಅವರು ಆಡ್ತಾ ಇದ್ದಾರೆ. ಇದೆಲ್ಲ ಕೋಚ್ ಇದು ಹಂಗಂದ್ರು ಅವರು. ಸೊ ನಾವು ಇದನ್ನ ಸಿಕ್ಕಾಬಡೆ ಒಂಥರ ಖುಷಿ. ಅಂದರೆ ನಾವು ಇದು ರಿಯಲಾಗಿ ನೋಡೋದಕ್ಕೂ TV ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಸಕ್ಕದಾಗಿತ್ತು ಒಂದು. ಆಮೇಲೆ ಇನ್ನೊಂದೇನೆಂದರೆ ಅದು ಲೈಟ್ಸ್ ಇದೆಯಲ್ಲ, ಅದು ಹೆಂಗಿದೆ ಅಂದರೆ ಬೆಳಗ್ಗೆ ಇರೋ ಥರ ಕಾಣಿಸ್ತಾ ಇತ್ತು ಅಲ್ಲಿ. ಅಷ್ಟು ಸಕ್ಕದಾಗಿತ್ತು ಒಂದು. ಅಂದರೆ ಇದು ಪಾರ್ಟಿ ಹಾಲ್, ನಾವು ನಿಂತಿರೋದು ಪಾರ್ಟಿ ಹಾಲಿದ್ದು. ಅದು ಮಿರರ್ ಅಂದರೆ ಇದು ಗ್ಲಾಸಲ್ಲಿ ಹಾಕಿದ್ದಾರೆ. ಅಂದರೆ ಇದೆಲ್ಲ ಡೋರೆಲ್ಲ ಕ್ಲೋಸ್ ಆಗಿದೆ. ಮುಂಚೆ ಎಲ್ಲ ಬಿಡ್ತಾ ಇದ್ರು, ಬಟ್ ಇವಾಗೆಲ್ಲ ಪಾರ್ಟಿ ಇರೋದ್ರಿಂದ ಅದು ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ಟ್ರೈನಿಂಗ್ ಅಂದರೆ ಆಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಅದೆಲ್ಲ ನೋಡಿಕೊಂಡು ಸರಿ ಹೋಗೋಣ ಒಳಗೆ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೋಡಿ, ನಮ್ಮ ಅಣ್ಣನ ಮಗಳು, ಅವಳು ಬರೀ ಐಸ್ ಕ್ರೀಮು ಕೇಕು ತಿನ್ನೋದೇ ಆಗೋಯ್ತು. ಸೊ ಹಂಗೆ ಎಂಟ್ರೆನ್ಸ್ ಮಾಡ್ತಾ ಇದ್ದಂಗೆ ಅದು ನಾವು ಎಲ್ಲಿ ನೋಡಿದ್ರೂ ಅದು ಸ್ಟೇಡಿಯಂ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿತ್ತು. ಸೊ ಎಂಟ್ರಿ ಆದ್ವಿ. ಅಂದರೆ ಇದಂದರೆ ಪಾರ್ಟಿಯಲ್ಲಿ ಚಿಕ್ಕದಾದ್ರೂ ತುಂಬ ಚೆನ್ನಾಗಿತ್ತು. ಅಂದರೆ ಚಿಕ್ಕ ಪುಟ್ಟ ಪಾರ್ಟಿ ಅಲ್ಲ, ಅಂದರೆ ಇದು ಚೆನ್ನಾಗಿದೆ. ಅಂದರೆ ಇದು ಏನಂದರೆ ಮೆಂಬರ್ ಆಗಿರೋರ್ಗೆ ಮಾತ್ರ ಇದು ಅಂದರೆ ಪಾರ್ಟಿ ಮಾಡೋದಕ್ಕೆ ರೆಂಟಿಗೆ ಕೊಡ್ತಾರಂತೆ. ಅದು ನನಗೆ ಗೊತ್ತಿಲ್ಲ ಸರಿಯಾಗಿ, ಬಟ್ ಅವ್ರು ನನ್ನ ಫ್ರೆಂಡ್ ಹಾಗಂದಿದ್ದು. ಸೊ ಬರ್ಡೇ ಪಾರ್ಟಿಗೆ ಎಲ್ಲ ಅಂದರೆ ಫೋಟೋ ಸೆಕ್ಷನ್ ಎಲ್ಲ ನಡೀತಾ ಇತ್ತು. ಸೊ ಹಾಗಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡಿದ್ವಿ. ಸೊ ಅದೆಲ್ಲ ಆಯಿತು ಪಾರ್ಟಿ. ಇದೆಲ್ಲ ಒಂದು ವಂಡರ್ಫುಲ್ ಮೆಮೊರೇಬಲ್ ಅಂತ ಹೇಳ್ಬೋದು. ನಾವು ನೋಡ್ದಂಗೆ ಅದು ನಾವು ಹೋಗ್ತಾ ಬರ್ತಾ ಆ ಸ್ಟೇಡಿಯಂ ನೋಡೋದೇ ಆಗೋಯ್ತು ನಮಗೆ. ಅದೊಂದು ಸಕ್ಕದಾಗಿತ್ತು. ಊಟ ಎಲ್ಲ ಮಾಡೋಣ ಅಂದ್ಬಿಟ್ಟು ಹೊರಟಿ, ಊಟ ಎಲ್ಲ ಆಯಿತು. ಆಮೇಲೆ ಕೆಲವು ಫ್ರೆಂಡ್ಸ್ಗಳು ಬಂದಿದ್ರು, ಅವ್ರನ್ನೆಲ್ಲ ನಾವು ಮೀಟ್ ಮಾಡಿ ಮಾತಾಡಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇದು ಮೇಲ್ಗಡೆಯಿಂದ ನೋಡಿ ಸಾಕಾಗಿದೆ, ಅಷ್ಟು ಜನ ಬಂದಿದ್ರು ಕಾರ್ ಪಾರ್ಕಿಂಗ್. ಬಟ್ ಇನ್ನೊಂದೇನಂದರೆ, ನಾನು 3rd ಫ್ಲೋರ್ ಇರೋದು, 2nd, 1st ಫ್ಲೋರ್ ಎಲ್ಲ ಪಾರ್ಟಿ ಹಾಲೇ ಇದೆಯಂತೆ. ಅದು ನನಗೆ ಗೊತ್ತಿಲ್ಲ, ಅವ್ರು ಅಂದರು ಇವರು ಅಲ್ಲಿರೋರು. ಸೊ ಅದೇ ಅವ್ರು ಹೇಳೋ ಪ್ರಕಾರ ಮೆಂಬರ್ ಆಗಿದ್ರೆ ಮಾತ್ರ ಕೊಡ್ತಾರೆ ಅಂತ ಅಂದರು. ನನಗಷ್ಟು ಗೊತ್ತಿಲ್ಲ, ಬಟ್ ನನ್ನ ಫ್ರೆಂಡ್ ಹೇಳಿದಾಗೆ ಗೊತ್ತಾಗಿತ್ತು. ಬಟ್ ಎನಿಫೈ ಏನೇ ಆದರೂ ಒಂಥರ ವಂಡರ್ಫುಲ್ ಮೂಮೆಂಟ್ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಮಕ್ಕಳು ಎಂಜಾಯ್ ಮಾಡೋದಕ್ಕೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಹಂಗೆ ನೋಡಿದ್ವಿ. ಇವಾಗ ನೋಡಿ ಒಂಥರ ಹೆಂಗಂದರೆ, ಕ್ರಿಕೆಟ್ ನೋಡಬೇಕಾದ್ರೆ ನಾವು TV ನೋಡ್ತಾ ಇದ್ದಂಗೆ ಬಿಡು ಅದೇ ನೋಡ್ತೀವಿ ಕ್ರಿಕೆಟ್ ಹಂಗೆ ಹಿಂಗೆ ಅಂತ. ಬಟ್ ನಾವು ರಿಯಲಾಗಿ ನೋಡಿದಾಗಲೇ ಅದು ಒಂಥರ ಮಜಾನೇ ಬೇರೆ, ಈ ಥರ ಇದೆಯಾ ಅನ್ನೋದು. ಬಟ್ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದು ಅವ್ರಿಗಂತೂ ಒಳ್ಳೆ ಮೆಮೊರೀಸ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ, ನೀಟಾಗಿ ಅರೇಂಜ್ ಮಾಡಿದರು. ಊಟ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ನೋಡಿ, ಇಲ್ಲಿ ಫಿಶ್ಶು, ಅಂದರೆ ಇಲ್ಲಿ ಹೋಟೆಲ್ ಅಂದರೆ ಪಾರ್ಟಿ ಇದೆಲ್ಲ ಇದೆ.
ಪಾರ್ಟಿ ಮಾಡೋ ಚಿಕ್ಕ ಪಾರ್ಟಿ ಮಾಡೋರು. ಆಮೇಲೆ ಹೋಟೆಲ್ಸ್ ಇದೆ ಇಲ್ಲಿ, ಅಂದರೆ ತಿಂತಾಯಿದ್ರು, ನನಗೇನಂತ ಅಷ್ಟು ಗೊತ್ತಾಗಿಲ್ಲ, ಬಟ್ ಊಟ ಎಲ್ಲ ತಿಂತಾಯಿದ್ರು. ನಾವು ಹೋಗ್ತಾ ಇರ್ಬೇಕಾದ್ರೆ ಎಂಟ್ರೆನ್ಸ್ ಅದೇ ನಾವು ಅದೆಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ್ವಲ್ಲ, ಇನ್ನೊಂದು ಗೇಟಿಂದ ಹೋಗ್ತಾ ಇದ್ವಿ. ಸೊ ಇದೆಲ್ಲ ಫಿಶ್ ಎಲ್ಲ ನೋಡಿಕೊಂಡು ಆಮೇಲೆ ಮಕ್ಕಳು ಆಟ ಆಡೋದೆಲ್ಲ ಇದೆ ಇಲ್ಲಿ. ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳು. ಹಾಗೂ ಮಕ್ಕಳೆಲ್ಲ ಆಡಿದ್ರು, ಆಡಲಿ ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಸುಮ್ಮನೆ ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ನನ್ನ ಫ್ರೆಂಡ್ ಮಗ ಆಗಿದ್ದು. ಹಣ್ಣಿನ ಮಗಳು ಆಡ್ತಾವಳೆ, ಅವಳಿಗಂತೂ ಒಂಥರ ಖುಷಿ. ನೋಡಿದ್ರಲ್ಲ